ಬಾತುಕೋಳಿ ಸಾಕೋರಿಗೆ ಫಸ್ಟ್ ಆಫ್ ಆಲ್ ಏನಪ್ಪ ಹೇಳೋದು ಅಂತಂದರೆ, ಇವಾಗ ಬಾತುಕೋಳಿ ಸಾಕೋದ್ರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ನೀರು ಜಾಸ್ತಿ ಇರಬೇಕು. ಅಂದರೆ ಬೇಸಿಗೆಗಾಲದಲ್ಲಿ ಯಾವ ಥರನಪ್ಪ ಅಂತಂದರೆ ನೀರು ಯಾವ ಥರ ಇರಬೇಕು ಅಂತಂದರೆ ಅತಿ ಹೆಚ್ಚವಾಗಿ ನೀರು ಇರಬೇಕು. ಕೋಳಿಗೆ ಆಗಲಿ ಬಾತುಕೋಳಿಗೆ ಆಗಲಿ ನೀರು ಜಾಸ್ತಿ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬಾತುಕೋಳಿ ಅವತ್ತೆಲ್ಲ ಇಡೀ ದಿನ ಮಂಕಾಗಿರ್ತದೆ. ಅಂದರೆ ಬಾತುಕೋಳಿಗೆ ನೀರಿದ್ದರೆ ಮಾತ್ರ ನಿಮಗೆ ಮಂಕಾಗಿರೋದಿಲ್ಲ. ಬಾತುಕೋಳಿ ಕಂಪಲ್ಸರಿ ನೀರಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಮಂಕಾಗಲ್ಲ. ಅದು ಬೆಳವಣಿಗೆ ಆಗ್ಬೋದು, ಡೆವಲಪ್ ಆಗ್ಬೋದು, ಪ್ರತಿಯೊಂದು ನೀರಿಂದನೇ. ಅದು ನೀರಿಂದ ಇಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲಿ, ನೀರು ಸಾಲ್ತಿಲ್ಲ ಅನ್ನೋದಿತ್ತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಡೆವಲಪ್ ಆಗಲ್ಲ, ಡೆತ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಬಾತುಕೋಳಿಗೆ ರೋಗ ಇಲ್ಲದೆ ಇರ್ಬೋದು, ರೋಗ ಲಕ್ಷಣ ಇಲ್ಲದೆ ಇರ್ಬೋದು, ಕಂಪಲ್ಸರಿ ನೀರು ಇರಲೇಬೇಕು. ನೀರಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಉಳಿಯೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಕಂಪಲ್ಸರಿ ನೀರನ್ನ ಹಾಕಿ ಮತ್ತು ನೀರನ್ನ ಇಡಿ. ಅದು ಮುಟ್ಬಿಟ್ಟು ಏನಪ್ಪ ಅಂತಂದರೆ ಇವಾಗ ನೀವು ನೀರು ಹಿಡ್ದಂತೆಯೇ ಬಾತುಕೋಳಿ ಸಾಕೊಂಡಿದ್ದೀರಾ ಇಲ್ಲ ಕೋಳಿಗಳು ಸಾಕೊಂಡಿದ್ದೀರಾ ಅಂತಂದರೆ ಕಂಪಲ್ಸರಿ ಬೇಸಿಗೆಗಾಲದಲ್ಲಿ ನೀರು ಇರಲೇಬೇಕು. ಇಲ್ಲ ರೋಗ ಲಕ್ಷಣಗಳು ತಡೆಯೋಕೆ ಏನಪ್ಪ ಅಂತಂದರೆ ಮೇಯ್ನು ನೀರು. ಅದೊಂದು ನೀರು ಇಟ್ಕೊಳ್ಳಿ. ಮತ್ತು ಮೆಡಿಷನ್ಗಳ ಕರೆಕ್ಟಾಗಿ ಟೈಮ್ಗೆ ಹಾಕೋಬಿಡಿ. ಮತ್ತು ನಿಮ್ಗೇನಪ್ಪ ಅಂತಂದರೆ ಹೇಳ್ತಾ ಇದ್ದೀನಲ್ಲ, ವೆಟ್ರಾ ಮತ್ತು ಈ ಥರ ಪೊಟ್ಯಾಷಿಯಂ ಫೈರೈಡು ಈ ಥರದ ಔಷಧಿಗಳನ್ನ ಜಾಸ್ತಿ ಇಟ್ಕೊಂಡಿರಿ. ಜಾಸ್ತಿ ಇಟ್ಕೊಂಡಿಲ್ಲ ಅಂತಂದರೆ ರೋಗ ಲಕ್ಷಣಗಳು ಜಾಸ್ತಿ ಟೈಮ್ಗೆ ಜಾಸ್ತಿ ಯೂಸ್ ಮಾಡಬೇಕಾಗಿರೋ ಔಷಧಿಗಳು, ಬಳಕೆಗೆ ಇರೋವಂಥ ಔಷಧಿಗಳು ಯೂಸ್ ಮಾಡ್ಕೊಳ್ಳಿ. ಅಂತಂದರೆ ನಿಮಗೆ ಇವಾಗ ಏನಪ್ಪ ಅಂತಂದರೆ ತುಂಬ ಜನ ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ಇವಾಗ ಆಯುರ್ವೇದಿಕ್ ಅಥವಾ ಇಲ್ಲ ಅಂತಂದರೆ ಆಯುರ್ವೇದಿಕ್ ಔಷಧಿಗಳನ್ನ ತುಂಬ ಜನ ಯೂಸ್ ಮಾಡ್ತಾ ಇರ್ತೀರ. ಔಷಧಿಗಳಿಂದನೇ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಯಾಕಪ್ಪ ಅಂತಂದರೆ ನಿಮಗೆ ಔಷಧಿಗಳಿಂದನೇ ಜಾಸ್ತಿ ಕ್ಲಿಯರ್ ಆಗೋದಿಲ್ಲ. ಆ್ಯಂಟಿಬಯೋಟಿಕ್ ಇದ್ದಷ್ಟು ನಿಮಗೆ ಕೋಳಿಗಳಿಗೆ ಯೂಸ್ ಆಗೋದು. ಆ್ಯಂಟಿಬಯೋಟಿಕ್ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೋಳಿಗೆ ಮೆಡಿಷನ್ ಯೂಸೇ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಆ್ಯಂಟಿಬಯೋಟಿಕ್ನ ತುಂಬ ಯೂಸ್ ಮಾಡ್ಕೊಳ್ಳಿ ಟೈಮ್ಗೆ ಫ್ರೆಂಡ್ಸ್.